ಹೆವಿ ದೊಡ್ಡದಿದೆ ಗುರು ಇಲ್ಲಿ. ಅಲ್ಲ ಬ್ರೋ, ಪಾರ್ಕಿಂಗ್ ಆಗೋಕ್ಕೆ ತೆಗಿಯೋಕ್ಕೆ ಅಂತಲೇ ಸುಮಾರು ಜನ ಇರಬೇಕಲ್ವಾ. ಬಟ್ ಇದೆಲ್ಲ ಕೆಲವ್ದು ನೋಡಿ ಕಲೆಗಳು ಹಂಗೆ ಇದೆ. ಸೊ ನಮ್ಮದು ಸರ್ವಿಸ್ದು ಬಿಲ್ ಅಮೌಂಟ್ ಬಂದಿದೆ. ನಮ್ಮದು ಆನ್ ಡಿಮ್ಯಾಂಡ್. ಹಲೋ ಆ್ಯಂಡ್ ನಮಸ್ಕಾರ ಬಾಯ್ಸ್. ಟುಡೇ ವಿ ಆರ್ ಇನ್ ಮಹೇಂದ್ರ ಸರ್ವಿಸ್ ಸೆಂಟರ್. ಎಸ್, ಫಸ್ಟ್ ಸರ್ವಿಸ್ ಡ್ಯೂ ಬಂದಿದೆ ನಮ್ಮ ಥಾರ್ ರಾಕ್ಸ್ದು. ಸೊ ಅದಕ್ಕೇ ಸರ್ವಿಸ್ ಕೊಡೋಕ್ಕೆ ಅಂತ ಬೆಳಗ್ಗೆನೇ ಬಂದಿದ್ದೀನಿ. ಸೊ ನಾನು ಆ್ಯಪ್ ಥ್ರೂನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸೊ ಮೀನ್ ವೈಲ್ ನಮ್ಮ ಕಾರ್ ಎಷ್ಟು ಹೊಡಿದೆ ಅಂತ ತೋರಿಸ್ತೀನಿ ಒಂದು ಸಲ. ಸೊ ಬರ್ಕೊತ ಇದ್ದೀರಾ ಸರ್? ಹಾಂ, 2114 ಫಸ್ಟ್ ಸರ್ವೀಸು. ಸೊ ನೋಡಿ ಸ್ನೇಹಿತರೆ, 12.5 ತೋರಿಸ್ತಾ ಇದೆ ಮೈಲೇಜು. ಡೀಸೆಲ್ ಗಾಡಿ ನಮ್ಮದು. ಸೊ 2114, 2000 ಕಿಲೋಮೀಟ್ರಿಗೆ ಫಸ್ಟ್ ಸರ್ವಿಸ್. 2000 ಕಿಲೋಮೀಟರ್ಸ್ಗಿರೋದು. ಹೆಚ್ಚು ಕಡಿಮೆ ಚೂರು ನಡೆಯುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಲಾಂಗ್ ಹೋಗಿದೆ ಅಲ್ಲ ದಾವಣಗೆರೆ ಕಡೆ. ಸೊ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇಷ್ಟು ಕಿಲೋಮೀಟರ್ಸ್ ಆಗಿದೆ. ಸೊ ಇದು ಫಸ್ಟ್ ಸರ್ವೀಸು. XUV ಮತ್ತು ಇದು ಪಕ್ಕ ಇದ್ದಾಗ ಗೊತ್ತಾಗುತ್ತೆ. XUV ಆ್ಯಕ್ಚುಲಿ ಲೆಂತ್ ಇನ್ನೂ ಜಾಸ್ತಿ, 7 ಸೀಟರ ಏನು, ಬಟ್ ನೋಡುವಾಗ ಗೊತ್ತಾಗಲ್ಲ ಅಷ್ಟು ಒಂದೇ ಸರಿಗೆ. ಬಟ್ ಇದಿದೆ. ಸೊ ನಮ್ಮ ಸರ್ವಿಸ್ ಅಡ್ವೈಸರ್ ಇಲ್ಲೇ ಇದ್ದಾರೆ. ಏನೂ ತೊಂದರೆ ಇಲ್ಲ ನಮಗೆ, ಆ್ಯಕ್ಚುಲಿ ಏನೂ ಕಂಪ್ಲೇಂಟ್ಸ್ ಇಲ್ಲ. ಸೋಫಾರ್ ಎಲ್ಲ ಕರೆಕ್ಟಾಗಿದೆ. ವಾಟರ್ ವಾಶೇ ಮಾಡ್ತಾರಂತೆ ಆ್ಯಕ್ಚುಲಿ. ಅಂಡರ್ ಬಾಡಿ ಮಾಡಲ್ಲಂತೆ, ಮೇಲೆ ಅಪ್ಪರ್ ಬಾಡಿ ವಾಟರ್ ವಾಶ್ ಮಾಡಿ ಒಳಗಡೆ ಎಲ್ಲ ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡ್ತಾರಂತೆ. ಸೊ ಗಾಡಿ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ. ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡಿ ಕಳಿಸ್ತಾರಂತವರು. ಅವಾಗ ಎಸ್ಟಿಮೇಷನ್ ಏನು ಅಂತೆಲ್ಲ ಗೊತ್ತಾಗುತ್ತೆ. ಇವಾಗ ಇನ್ನೂ ಎಸ್ಟಿಮೇಷನ್ ಕಳಿಸಿಲ್ಲ, ನೋಡೋಣ. ಸೊ ಬೇಸಿಕಲಿ ಜನರಲ್ ಚೆಕಪ್ ಆಗುತ್ತೆ. 25 ಪಾಯಿಂಟ್ಸ್ ಚೆಕ್ ಮಾಡ್ತಾರಂತೆ ಜನರಲ್ ಚೆಕಪ್ಪಲ್ಲಿ. ಆಯಿಲ್ ಚೇಂಜ್ ಆಗೋದಿಲ್ಲ, ಬಟ್ ಇವ್ರಿಗೆ ಆಯಿಲ್ ಚೇಂಜ್ ಮಾಡಿಕೊಡಿ ಅಂತ ಕೇಳಿದ್ದೀನಿ ನಾನು. ಮಾಡಿಕೊಡ್ತೀನಿ ಅಂದಿದ್ದಾರೆ. ಸೊ ಸಂಜೆ ಅಷ್ಟೊಳಗೆ ಫೋನ್ ಮಾಡ್ತೀನಿ ಅಂದಿದ್ದಾರೆ. ಲೆಟ್ಸಿ ಏನಂತ, ಎಷ್ಟಾಗುತ್ತೆ ಖರ್ಚು ಎಲ್ಲ ಹೇಳ್ತೀನಿ, ಏನಂತ ಅಪ್ಡೇಟ್ ಮಾಡ್ತೀನಿ. ಮೋಹನ್ ಸಿಕ್ಕಿದ್ದಾರೆ ನಮಗೆ. ಅವ್ರು ಇಲ್ಲೇ ವರ್ಕ್ ಮಾಡೋದು. ನೈಸ್ ಬ್ರೋ. ಏನು ಬ್ರೋ ಹಿಂಗೆ ತುಂಬಿಸಿದ್ದೀರಾ ಎಲ್ಲ ಫುಲ್ಲು ಕ್ರೇಜಿ. ನೈಸ್, ಬಟ್ ಸಿಸ್ಟಮೆಟಿಕ್ ಆಗಿದೆ ಬ್ರೋ. ನೈಸ್. ಬ್ಯಾಕ್ ಟು ದ ಸರ್ವಿಸ್ ಸೆಂಟರ್. ಗಾಡಿ ಸರ್ವಿಸ್ ಆಗಿದೆ. ಜಸ್ಟ್ ಒಂದು ಸಲ ಒರೆಸ್ಬಿಟ್ಟು ಕ್ಲೀನ್ ಮಾಡಬೇಕು. ಫುಲ್ ಮೋಡ ಆಗಿದೆ, ಮಳೆ ಬರುತ್ತೆ ಅಂದ್ಕೊಂಡಿದ್ದೆ. ಹೆವಿ ದೊಡ್ಡದಿದೆ ಗುರು ಇಲ್ಲಿ. ದೊಡ್ಡದಿದೆ ಸುಮಾರು, ಪರವಾಗಿಲ್ಲ. ಸುಮಾರು ದೊಡ್ಡದಿದೆ ಇದು ಏರಿಯಾ, ಪರವಾಗಿಲ್ಲ. ಆದ್ರೂ ಎಷ್ಟು ಗಾಡಿಗಳೈತೆ ಬ್ರೋ. ಹಾಂ, ಜಾಸ್ತಿ ಇದೆ ಬ್ರೋ ನೋಡಿ. ಇಲ್ಲಿ ವಾಟರ್ ವಾಶ್ ಮಾಡ್ತಾರೆ, ಎಲ್ಲ ಕಡೆ ಅಲೋ ಇಲ್ಲ ಅಲ್ವಾ? ಹಾಂ, ಇಲ್ಲ. ಇಷ್ಟು ಗಾಡಿ ಇದೆ ಅಂದರೆ ಯಪ್ಪ, ಹೆವಿ ಗಾಡಿಗಳೈತೆ ನೋಡಿ. ಇಲ್ಲಿ ಪೇಂಟಿಂಗು ಅದು ಇದು. ಐ ಥಿಂಕ್ ಇಲ್ಲಿ ಆಕ್ಸಿಡೆಂಟ್ ಗಾಡಿಗಳು ರಿಪೇರ್ ಆಗೋ ಜಾಗ ಇರಬೇಕಿದು. ಶಿರೀಶ್ ಆಟೋ. ಫುಲ್ಲು ಮೋಡ ಆಗಿದೆ. ಮಧ್ಯಾಹ್ನ ಒಂದು ರೌಂಡ್ ಮಳೆ ಬಂದಿದೆ. ಮನೆಗೆ ಹೋಗೋ ತನಕ ಮಳೆ ಬಂದಿಲ್ಲ ಅಂದರೆ ಸಾಕು. ಅಟ್ಲೀಸ್ಟ್ ಸರ್ವಿಸ್ ಆಗಿರೋ ಸ್ವಲ್ಪ ಟೈಮ್ ಸಮಾಧಾನ ಇರುತ್ತೆ. ಅಲ್ಲ ಬ್ರೋ, ಪಾರ್ಕಿಂಗ್ ಆಗೋಕ್ಕೆ ತೆಗಿಯೋಕ್ಕೆ ಅಂತಲೇ ಸುಮಾರು ಜನ ಇರಬೇಕಲ್ವಾ? ಎಷ್ಟು ಜನ? 7 ಜನನಾ? ಫುಲ್ ಕ್ರೇಜಿ. ಸೊ ಬಿಲ್ ಬರುತ್ತೆ. ಬಿಲ್ ಬಂದಮೇಲೆ ಎಲ್ಲ ಡೀಟೇಲ್ಸ್ ತೋರಿಸ್ತೀನಿ. ಕೈಗೆ ಬಿಲ್ ಬರಲಿ. ಇಲ್ಲಿ ಆ್ಯಕ್ಚುಲಿ ಸರ್ವಿಸ್ ಆಗಿದೆ, ವಾಶ್ ಎಲ್ಲ ಆಗಿದೆ, ಒರೆಸ್ತಾ ಇದ್ದಾರೆ. ಬಟ್ ಇದೆಲ್ಲ ಕೆಲವ್ದು ನೋಡಿ ಕಲೆಗಳು ಹಂಗೆ ಇದೆ. ಏನೇ ಹೇಳಿ, ನಾವು ಮನೆಯಲ್ಲಿ ವಾಶ್ ಮಾಡ್ತೀವಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್, ಆ ಫಿನಿಶಿಂಗು ಬೇರೆ. ಇಲ್ಲೆಲ್ಲ ಸ್ವಲ್ಪ ಅಂಟಿದೆ. ಅಲ್ಲಿ ಇದಾಕೆಲ್ಲ ಏನು ತೊಳೆದಿಲ್ಲ ಅನಿಸುತ್ತೆ. ಅಂದರೆ ಲೈಕ್ ಸ್ಪಾಂಜಲ್ಲೆಲ್ಲ ಏನು ಉಜ್ಜಿಲ್ಲ. ಬಟ್ ಓಕೆ, ಇರೋದ್ರಲ್ಲಿ ವಾಸಿ. ಒಂದು ಸಲ ಇನ್ಸ್ಪೆಕ್ಷನ್ ಮಾಡಬೇಕು. ನೋಡಿ ಇದೆಲ್ಲ ನೋಡಿ, ಇಲ್ಲೆಲ್ಲ ಆ್ಯಕ್ಚುಲಿ ಹಂಗೆ ಇದೆ ಮಣ್ಣು, ಇದೆಲ್ಲ ತೊಳೆದಿಲ್ಲ. ಇವಾಗ ಏನಾಗುತ್ತೆ ಗೊತ್ತಾ, ನಾವು ಹೇಳಿದ್ರು ಅದು ಧೂಳು ಮೇಲೆ ಒರೆಸ್ದಂಗೆ ಆಗುತ್ತಲ್ಲ, ಅದು ಕ್ಲೀನಾಗಿ ಹೋಗೋದಿಲ್ಲ. ವಾಶ್ ಮಾಡುವಾಗಲೇ ಕ್ಲೀನಾಗಿ ಆಗಬೇಕದು. ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಲ್ಲ. ಅದನ್ನೇ ಹೇಳಿ, ನಾವು ಮನೇಲಿ ಏನು ಮಾಡ್ತೀವಲ್ಲ, ಕೂತು ನಿಧಾನಕ್ಕೆ ಕ್ಲೀನಾಗಿ ತೊಳಿತೀವಲ್ಲ, ಆ ಫೀಲಿಂಗೇ ಬೇರೆ. ನಮ್ಮದು ಸರ್ವಿಸ್ದು ಬಿಲ್ ಅಮೌಂಟ್ ಬಂದಿದೆ. ನಮ್ಮದು ಆನ್ ಡಿಮ್ಯಾಂಡ್. ನಿಮ್ಮ ನನ್ನ ಡಿಮ್ಯಾಂಡಿಂದ ಆಯಿಲ್ ಚೇಂಜ್ ಮಾಡಿದ್ರು. ಕರೆಕ್ಟ್. ಆಯಿಲ್ ಫಿಲ್ಟ್ರು, ಡ್ರೈನ್ ಪ್ಲಗ್, ಆಯಿಲ್ ಡ್ರೈನ್ ಪ್ಲಗ್. ಇದು ಫಸ್ಟ್ ಹಾಕಿರೋದು ಯಾವುದು ಸರ್? ಡ್ರೈನ್ ಪ್ಲಗ್ ವಾಷರ್. ಓಕೆ. ಎರಡನೇದು ಆಯಿಲ್ ಫಿಲ್ಟ್ರ್. ಓಕೆ. ಮೂರನೇದು ಇಂಜಿನ್ ಆಯಿಲ್, 6 ಲೀಟರ್ಸ್ ಕೆಪಾಸಿಟಿ ಇದು. 4ನೇದು ಮ್ಯಾಕ್ಸಿ ಕ್ಲೀನ್ ಅಂತ DF ಆಯಿಲ್. ಗೊತ್ತಾಯಿತು. ಅದು 82% ಇತ್ತು. 82% ಇತ್ತು. 5 ಲೀಟ್ರ್ ಹಾಕಿದ್ದು. ಓಕೆ ಸರ್. ಓಕೆ. ಸೊ ಫುಲ್ ಆಗಿದೆ. ಓಕೆ. ಓವರಾಲ್ 3376 ಪ್ಲಸ್ ಟ್ಯಾಕ್ಸ್. 3984 ರುಪೀಸ್ ಆಗಿದೆ. ಓಕೆ. ಇದು ಏನಾದರೂ ಲೇಬರ್ ಏನೂ ಆ್ಯಡ್ ಆಗಿಲ್ಲ? ಇಲ್ಲ. ಅಕಸ್ಮಾತ್ ನಾವು ಇವಾಗ ಇಂಜಿನ್ ಆಯಿಲ್ ಹಾಕ್ಸಿಲ್ಲ ಅಂದರೆ ಫುಲ್ ಫ್ರೀ ಆಗ್ಬಿಡೋದಲ್ಲ? ಹೌದು, ಝೀರೋ ಬಿಲ್. ಸೂಪರ್.
ನೈಸ್ ಸರ್, ಥ್ಯಾಂಕ್ ಯು. ಇದು ಫಸ್ಟ್ ಫ್ರೀ ಸರ್ವಿಸ್. ಓಕೆ ಸರ್ವಿಸಲ್ಲಿ ಸೊ ಆ್ಯಕ್ಚುಲಾಗಿ ಇದು ಡಿಮ್ಯಾಂಡ್ ರಿಪೇರಲ್ಲಿ ನೀವೇ ಚೇಂಜ್ ಮಾಡಿ ಅಂದಾಗ ಮಾಡಬೇಕಾಯ್ತು. ಗೊತ್ತಾಯ್ತು, ಇಲ್ಲ ಅಂದರೆ ಏನೂ ಇರೋದಿಲ್ಲ. ಅರ್ಥ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒರೆಸಿದ್ರು ಇವಾಗ ಒಂದ್ಸಲ ಕ್ಲೀನಾಗಿ. ಇಲ್ಲೆಲ್ಲ ಸ್ವಲ್ಪ ಕಲ ಇತ್ತು, ಇರೋದ್ರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಇದು ಎಲ್ಲ ಹೋಗಿದೆ, ಪರವಾಗಿಲ್ಲ. ಹೇಳಿ ಸ್ವಲ್ಪ ಮಾಡಿಸಿದ್ದಾರೆ ಇವಾಗ. ಸೊ ಸ್ನೇಹಿತರೆ, ಫಸ್ಟ್ ಸರ್ವಿಸ್ ಆಯಿತು. ರಂಗನಾಥ್ ಅವ್ರು ಇಲ್ಲೇ ಇದ್ದಾರೆ, ಇವರೇ ನಮ್ಮ ಸರ್ವಿಸ್ ಅಡ್ವೈಸರು. ಸರ್ ತುಂಬ ಖುಷಿ ಆಯಿತು. ಓಕೆ ಸರ್. ಫಸ್ಟ್ ಸರ್ವಿಸ್ ಎಕ್ಸ್ಪೀರಿಯೆನ್ಸು ಶಿರೀಶ್ ಆಟೋ ಅಲ್ಲಿ ರಂಗನಾಥ್ ಅವ್ರ ಜೊತೆಲಿ ಚೆನ್ನಾಗಿದೆ. ಸೊ ಐ ಹೋಪ್ ದಿಸ್ ವಿಲ್ ಕಂಟಿನ್ಯೂ. ಸರಿನಾ ಸರ್, ನೆಕ್ಸ್ಟ್ ಸರ್ವಿಸಲ್ಲಿ ಸಿಗೋಣ. ನಾನು ಯಾವಾಗ ಅಸಿಸ್ಟ್ ಮಾಡ್ತೀನಿ ಸರ್. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹೇಳಿ. ಸಾರಿ ರಂಗನಾಥ್. ಹಾಂ ಸರ್ ಹೇಳಿ, ಗೊತ್ತಾಯಿತು. ಏನು ಸರ್ವಿಸ್ ಬುಕ್ ನನ್ನ ಹತ್ರನೇ ಹೋಗ್ತೀನಿ. ಇಲ್ಲೇ ಇದ್ದೀನಿ, ಪೆಟ್ರೋಲ್ ಬಂಕ್ ಹತ್ರ ಬರ್ತೀನಿ. ಹೌದಾ, ಸರಿ ಬನ್ನಿ ಸರ್ ಕೊಡಿ ಸರ್. ಹಾಂ ಪರವಾಗಿಲ್ಲ, ತೊಂದರೆ ಇಲ್ಲ. ಕೊಡಿ, ಇಟ್ಬಿಡೋಣ, ಅಲ್ಲೇ ಇಟ್ಬಿಡೋಣ, ಇಲ್ಲ ಮಿಸ್ ಆಗ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಸೊ ಸ್ನೇಹಿತರೆ, ಫಸ್ಟ್ ಸರ್ವಿಸ್ ಆಯಿತು, ಎಲ್ಲ ಸೂಪರಾಗಿ ಆಗಿದೆ ಅನ್ಕೊತೀನಿ. ಬಟ್ ಓಡಿಸ್ಬಿಟ್ಟು ನೋಡೋಣ. ಯೂಶ್ವಲಿ ಫಸ್ಟ್ ಸರ್ವಿಸಲ್ಲಿ ಆಯಿಲ್ ಚೇಂಜ್ ರೆಕಮೆಂಡ್ ಮಾಡೋದಿಲ್ಲ ನಮಗೆ. ಅದೇನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಮುಂಚೆಯಿಂದನೂ ಅಷ್ಟೇ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ BMW 1 ಇಯರ್ ಇಲ್ಲ 10,000 ಕಿಲೋಮೀಟರ್ ಸರ್ವಿಸ್ ಇಂಟರ್ವಲ್ಲಿತ್ತು. ಬಟ್ ನಾನು 5,000 ಕಿಲೋಮೀಟರ್ಸ್ಗೆ ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದೆ. ಸೊ ಅದೊಂಥರ ಏನೋ ಒಂದು ಸ್ವಲ್ಪ ಬೇಗ ಆಯಿಲ್ ಚೇಂಜ್ ಮಾಡಿಸೋದು ಅಭ್ಯಾಸ ನನಗೆ. ಸುಮ್ಮನೆ ಅವ್ರು ಹೇಳ್ತಾರೆ 10,000 ಕಿಲೋಮೀಟರ್ಸ್ ಅಂತ, ಬಟ್ ನಾನು ಸ್ವಲ್ಪ ಅರ್ಲಿ ಮಾಡಿಸ್ತೀನಿ. ಸೊ ಇವಾಗ 2,000 ಕಿಲೋಮೀಟರ್ಸ್ ಮುಂಚೆ ಸ್ಟಾಕ್ ಯಾರ್ಡಲ್ಲಿ ಇಲ್ಲಿ ನಿಂತಿರಲ್ಲ. ಆ್ಯಕ್ಚುಲಿ ರಾಕ್ಸಲ್ಲೂ ನಿಮಗೆ ಟಾಪ್ ಎಂಡು ಗಾಡಿ ಬಂದ ತಕ್ಷಣ ಮೂವ್ ಆಗ್ತಾ ಇದೆ, ಅಷ್ಟು ಡಿಮ್ಯಾಂಡ್ ಇದೆ. ಬಟ್ ಸ್ಟಿಲ್ ಇರಲಿ ಅಂತ ನಾನು ಆಯಿಲ್ ಚೇಂಜ್ ಮಾಡಿಸೀನಿ. ಅದಕ್ಕೋಸ್ಕರ ಈ 3,900 ಚಿಲ್ಲರೆ, ಅಂದರೆ ನಾನು ಹೆಚ್ಚು ಕಡಿಮೆ 4,000 ಅನ್ಕೊಬೋದು ಏನು ಬಿಲ್ ಆಗಿದೆ ಅದು ಬಂದಿರೋದು. ಇಲ್ಲ ಅಂದರೆ ನಿಮಗೆ ಜನರಲ್ ಚೆಕಪ್ ಮಾಡಿಬಿಟ್ಟು ವಾಶ್ ಎಲ್ಲ ಮಾಡಿ ಕಳಿಸ್ತಾರೆ. ಫಸ್ಟ್ ಸರ್ವಿಸ್ ನಿಮ್ಗೆ ಆ್ಯಕ್ಚುಲಿ ಏನೂ ಕಾಸ್ಟ್ ಬೀಳೋದಿಲ್ಲ. ಅದರಲ್ಲೂ ಈ DEF ಅಂತ ಹೇಳಿ ಒಂದು ಬರುತ್ತೆ. DEF ಲೆವೆಲ್ಲು ನಂದು 82% ಇತ್ತು. ಇದು ಏನಂತ ನಿಮ್ಗೆ ಕಂಪ್ಲೀಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಅದು ಮೇಂಟೈನ್ ಮಾಡಬೇಕಾಗುತ್ತೆ ಈ ಡೀಸೆಲ್ ಇಂಜಿನಲ್ಲಿ. ನೀವು ಇನ್ನೊಂದು ಅಂತಂದರೆ ಯಾವಾಗಾರ ಆಚೆ ಡ್ರೈವ್ ಮಾಡೋದಾಗ್ಲೂ ಅಷ್ಟೇ ಕಾರ್ಬನ್ ಡೆಪಾಸಿಟ್ಸ್ ಎಲ್ಲ ಕೂರ್ತಾ ಇರುತ್ತೆ. ಸೊ ನೀವು ಸರಿಗೆ ಥ್ರಾಟಲ್ ತುಳಿದು ಒಂದು 3,500-4,000 RPM ಮೇಲೆ ಹೊಡೆದು ಅದನ್ನ ಅವಾಗವಾಗ ಕ್ಲಿಯರ್ ಮಾಡ್ತಾ ಇರ್ಬೇಕು ನಾವು. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋಲ್ಲಿ ನಾನು ಹೇಳ್ತೀನಿ ಏನಪ್ಪ ಅಂತಂದ್ಬಿಟ್ಟು. ಸೊ ಅನದರ್ ಥಿಂಗ್ ನಾನು ಏನು ಇಷ್ಟಪಟ್ಟಿದ್ದು ಅಂತ ಹೇಳಿದ್ರೆ, ಇವಾಗ ಆಯಿಲ್ ಚೇಂಜ್ ಮಾಡಿ ಅಂತ ಹೇಳಿದೆ ನಾನು. ಆಯಿಲ್ ಚೇಂಜ್ ಏನೋ ಮಾಡಿ ಅಂತ ಹೇಳಿದೆ. ಯೂಶಲಿ ಆಯಿಲ್ ಚೇಂಜ್ ರೆಕಮೆಂಡೇ ಮಾಡೋದಿಲ್ಲ ಕಂಪ್ನಿ ಕಡೆಯಿಂದ 2,000 ಕಿಲೋಮೀಟರ್ಸ್ಗೆ. ಸೊ ಕೆಲವ್ರು ಏನು ಮಾಡ್ತಾರೆ, ಹ್ಞೂ ಸರ್ ಮಾಡಿದ್ದೀವಿ ಅಂತ ಬಿಲ್ ಆ್ಯಡ್ ಮಾಡ್ತಾರೆ. ಬಟ್ ಆ್ಯಕ್ಚುಲಾಗಿ ಮಾಡಿರೋದಿಲ್ಲ. ಸೊ ನಾವೇನಾದ್ರೂ ಕೆಲವರು ಕೇಳ್ತಾರೆ ಬಾಯ್ಬಿಟ್ಟು, ನೀವು ಆಯಿಲ್ ಚೇಂಜ್ ಮಾಡೋದು ವೀಡಿಯೋ ಕಳಿಸಿ, ಫೋಟೋ ಕಳಿಸಿ ನಮಗೆ ಅಂತೆಲ್ಲ. ನಾನು ಆ್ಯಕ್ಚುಲಾಗಿ ಏನೂ ಕೇಳಿಲ್ಲ ಇವ್ರನ್ನ. ಬಟ್ ಅವರೇನೆ ಆಯಿಲ್ ಡ್ರೈನ್ ಮಾಡ್ತಾ ಇರೋದು, ಆಯಿಲ್ ಚೇಂಜ್ ಮಾಡೋದು ಪ್ರತಿಯೊಂದೂ ವೀಡಿಯೋಸ್ ಕಳಿಸ್ಯಾರೆ ನನಗೆ. ಸೊ ಆ ಟ್ರಾನ್ಸ್ಪರೆನ್ಸಿ ಇರಬೇಕು ಯಾವುದೇ ಒಂದು ಸರ್ವಿಸ್ ಸೆಂಟರಲ್ಲಿ. ಆ ಟ್ರಾನ್ಸ್ಪರೆನ್ಸಿ ನೋಡಿದ ತಕ್ಷಣ ನಿಮಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ ಆಗಿದೆ ಅಂತ ನೀವು ಏನೇ ನಂಬಿಕೆ ಇಟ್ಟರು ಈಗಿನ ಕಾಲದಲ್ಲಿ ಹಿಂಗೆ ಆಗಿದೆ ಅಂತ ನಿಮಗೆ ಡೈರೆಕ್ಟಾಗಿ ಕಂಡುಬಿಟ್ರೆ ಕಣ್ಮುಂದೆ ಇನ್ನೂ ಒಂಥರ ಸಮಾಧಾನ. ಮತ್ತು ಫುಲ್ಲು ಮೋಡ ಆಗಿದೆ ಗುರು. ಮಳೆ ಬರೋದಕ್ಕೆ ಮುಂಚೆ ಮನೆಗೆ ಸೇರಿಕೊಂಡ್ರೆ ಸಾಕು. ಸರ್ವಿಸ್ ಮಾಡಿಸಿ ಮಳೆ ಬಂದುಬಿಟ್ರೆ ಹೊಟ್ಟೆ ಎಲ್ಲ ಹುರಿದೋಗ್ಬಿಡುತ್ತೆ. ಸೊ ಇದು ಇವರು ನನಗಂತ ಕಳಿಸಿರೋದಲ್ಲ, ಯಾರೇ ಕಸ್ಟಮರ್ಸ್ ಇದ್ರೂ ಹಂಗೆ ಕಳಿಸ್ತೀವಿ ಅಂತ ಹೇಳಿದ್ರು ಅವರು. ಸೊ ದಟ್ಸ್ ಎ ಗುಡ್ ಥಿಂಗ್. ಸೊ ಅಷ್ಟೇ ಸ್ನೇಹಿತರೆ, ಫಸ್ಟ್ ಸರ್ವಿಸ್ ಏನು ನಿಮ್ಗೇನು ತುಂಬ ಕಾಸ್ಟ್ ಬೀಳೋದಿಲ್ಲ. ಆಮೇಲೆ ನೆಕ್ಸ್ಟ್ ಸರ್ವಿಸ್ ಇಂಟರ್ವ್ಯೂಲ್ ಇರೋದು ನಮಗೆ 1 ಇಯರ್ ಫ್ರಮ್ ದ ಡೇಟ್ ಆಫ್ ದ ಸರ್ವಿಸ್. ಇವತ್ತಿಂದ 1 ಇಯರು ಇಲ್ಲ 10,000 ಕಿಲೋಮೀಟರ್ಸು ಯಾವ್ದು ಫಸ್ಟ್ ಬರುತ್ತೆ ಅದು. ಸೊ ಹೊಸ ಗಾಡಿ ಇದ್ದಾಗ ಜೋಶ್ ಜಾಸ್ತಿ ಇರುತ್ತೆ. 1,000 ಕಿಲೋಮೀಟ್ರ್ ಬೇಗ 10,000 ಕಿಲೋಮೀಟ್ರ್ ಬೇಗ ಕ್ಲಾಕ್ ಆಗುತ್ತೆ ಅನ್ಕೋತೀನಿ 1 ಇಯರ್ಗೂ ಮುಂಚೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಅಷ್ಟೇ ಒಂದು ಶಾರ್ಟ್ ಎಕ್ಸ್ಪೀರಿಯನ್ಸು, ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯನ್ಸು ನನ್ನ ಕಡೆ. ಹಿಂಗೆ ಥಮ್ಸ್ ಅಪ್ಪು. ಸೊ ಇನ್ನೊಂದು ಸ್ವಲ್ಪ ಅಡ್ವೆಂಚರಸ್ ರೈಡ್ಸ್ ಮಾಡೋಣ, ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.